स्वामी शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरा श्रुति स्मृति पुराणानाम आलयम करुणालयम नमामि भगवत्पादम शंकरम ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೆಲವು ಅಕ್ಷರಗಳ ಜೋಡಣೆಯಲ್ಲಿ ಒಂದು ಮಾಂತ್ರಿಕತೆ ಇದೆ. ಸ್ನೇಹಿತರಾಗ್ಲಿಕ್ಕೆ, ಪಾರ್ಟ್ನರ್ ಆಗ್ಲಿಕ್ಕೆ, ಫ್ರೆಂಡ್ಸ್ ಆಗ್ಲಿಕ್ಕೆ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಭಗವಂತನ ಸೃಷ್ಟಿ. ಎಲ್ರಿಗೂ ಸಿಗೋಲ್ಲ ಒಳ್ಳೆ ಸಂಗಾತಿ, ಒಳ್ಳೆ ಗೆಳತಿ, ಗೆಳೆಯ, ಒಳ್ಳೆ ಪಾರ್ಟ್ನರ್. ಅದು ಸಿಗ್ಬೇಕು ಅಂದ್ರೆ ಯೋಗ ಮಕ್ಕಳನ್ನ. ಅದೇ ಹೇಳದ್ನಲ್ಲ, ಪೂಜೆಗೆ ತಕ್ಕಂತೆ ಪುಣ್ಯಾತಗಿತ್ತಿ. ಪುಣ್ಯಾತ್ಮ. ಪೂಜೆಗೆ ತಕ್ಕಂತೆ ಏನೋ ಪೂಜೆ ಮಾಡಿರ್ತೀವಿ, ಏನೋ ಒಂದು. ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್ಸ್ ಆಫ್ ಸಮ್ ಕೆಲವು ಕಾಂಬಿನೇಷನ್ಸ್ ಅನ್ನ ತಂದಿಟ್ಟಿರ್ತಾನೆ. ನನ್ನ ಅನುಭವದ ಸಾರಥ್ಯದಲ್ಲಿ ಹೇಳ್ತಾನೆ. ಕಡಿಮೆ ಒಂದು ಈ 30-35 ವರ್ಷಗಳ ಈ ಅನುಭವದಲ್ಲಿ ನಿಮ್ಮ ಅಕ್ಷರ ಆರಿಂದ ಶುರುವಾಗಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಎಸ್ ಇಂದ ಶುರುವಾಗಿದೆ ಅಂತ ಇಟ್ಕೊಳ್ಳಿ. ಸಾವಿತ್ರಿ ಅಂತ ಇಟ್ಕೊಳ್ಳೋಣ, ಸುಧಾ ಅಂತ ಇಟ್ಕೊಳ್ಳೋಣ, ಸುಮತಿ ಅಂತ ಇಟ್ಕೊಳ್ಳೋಣ, ಸುಮಾ ಅಂತ ಇಟ್ಕೊಳ್ಳೋಣ, ಸುಧಾಕರ್ ಅಂತ ಇಟ್ಕೊಳ್ಳೋಣ, ಸುನಂದ ಅಂತ ಇಟ್ಕೊಳ್ಳೋಣ, ಸುರೇಶ್ ಅಂತ ಇಟ್ಕೊಳ್ಳೋಣ. ಆಯ್ತಾ? ಎಸ್ ಇಂದ ಶುರುವಾಗಿದೆ, ಶಂಕರ ಅಂತ ಹೆಸರಿಟ್ಕೊಳ್ಳೋಣ. ಆಯ್ತು? ಇಲ್ಲ ಶೋಭಾ ಅಂತಾನೆ ಹೆಸರಿಟ್ಕೊಳ್ಳೋಣ. ನಿಮ್ಮ ಒಂದು ಸಂಗಾತಿಯ ಅಕ್ಷರ ಬಂದು ಈ ಮಾಲಿಕೆಯಲ್ಲಿದೆ. ಇಟ್ಸ್ ಒನ್ ಆಫ್ ದ ಗುಡ್ ಮ್ಯಾಚ್. ಗುಡ್. ನಾನು ತುಂಬಾ ಜನ ನೋಡಿದೆ, 100ರಲ್ಲಿ ಅಲ್ಲ 1000 ಜನ ಇದ್ದಾರೆ ಅಂದ್ರೆ ಅದರಲ್ಲಿ 990 ಅಂತಲೇ ಹೇಳ್ತಾನೆ. 990. It's a magical movement. 6 ಅಕ್ಷರ. ಹೌದು. ರಾಧಾ, ರಾಧಿಕಾ, ರವಿ, ರಂಗಣ್ಣ, ರಮೇಶು, ರಾಜೇಶು, ರಜನೀಶು. ಈ 6 ಅಕ್ಷರದವರು ಎಸ್ ಜೊತೆ, ಇಲ್ಲ ಎಸ್ ಅಕ್ಷರದವರು 6 ಜೊತೆ ಕೂಡಿದ್ರೆ ದರ್ ಇಸ್ ಅ ಮ್ಯಾಜಿಕಲ್. ಹಾಲು ಜೇನಂತರ, ಹಾಲು ನೀರಂತರ ಆದ್ರೂ ಮಿನಿಮಮ್ ಇಟ್ಕೊಳ್ಳಿ. ಕಾಣಿಸೋದೇ ಇಲ್ಲ. ಹಾಲು ಜೇನು, ಇಲ್ಲ ಹಾಲು ಒಳಗಡೆ ಸಕ್ಕರೆ, ಸಕ್ಕರೆ ಒಳಗಡೆ ಹಾಲು. ಅಂಥದ್ದೊಂದು ಬ್ಯೂಟಿ ಈ ಅಕ್ಷರಗಳಲ್ಲಿ ಇರುತ್ತೆ. ವೆನ್ ಯು ಆರ್ ಚೂಸಿಂಗ್. ಬೇರೆ ಏನೋ ಚೂಸ್ ಆಗ್ಬಿಟ್ಟಿದೆ ಗುರುಗಳೇ. ಕೆಲವರಿಗೆ ಕರ್ಮ ಸಂಬಂಧನ ಹೇಳ್ತೇನಲ್ವಾ, ಪೂಜೆಗೆ ತಕ್ಕಂತೆ ಪತ್ನಿ, ಪತಿ, ಇಷ್ಟೆಲ್ಲಾ ನೋಡಿ ಆದ್ರೂ ಕೂಡ ನಿಮ್ ಜಾತಕ ಕೊಲ್ದು ಬಂದಿರ್ಬೇಕು. ಇದು ಹೇಳ್ಬೇಕಂದ್ರೆ ಅಲ್ಲಿ ನೋಡಿ, ರಾಮಚಂದ್ರ ಪ್ರಭು 6, ಸೀತಮ್ಮ ಎಸ್ಸೆ, ಅವಿನಾವ ಭಾವ, ಒಂದು ಪ್ರೀತಿ. ಇಬ್ಬರಿಗೂ ಅಂಥದ್ದೊಂದು ಗೌರವ ಇತ್ತು. ಇಬ್ಬರಿಗೂ ಜೊತೆಲಿದ್ರೋ ಇಲ್ವೋ ಅದು ಕರ್ಮ ಸಂಬಂಧ. ಇದ್ರಲ್ವಾ 14 ವರ್ಷ ಜೊತೆಲಿದ್ರು. ಅದಕ್ಕೆ ಮೊದಲು 4 ವರ್ಷ ಜೊತೆಲಿದ್ರು. ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದ್ರು 18 ವರ್ಷಗಳ ಗೃಹಸ್ಥ ಜೀವನ. ತುಂಬಾ ಜನ ಗೊತ್ತಿಲ್ಲ. ಪುಟ್ಟ ಮಕ್ಕಳು ಮದುವೆ ಆದಾಗ ರಾಮಚಂದ್ರ ಪ್ರಭುವಿಗೆ ಒಂದು 16 ವರ್ಷ ಕೂಡ ತುಂಬಿರ್ಲಿಲ್ಲ. ಹೆಚ್ಚು ಕಡಿಮೆ 24ನೇ ವಯಸ್ಸಿಗೆ ಆ ಪುಣ್ಯಾತ್ಮ ವನವಾಸಕ್ಕೆ ಹೋಗಿದ್ದು ಅನ್ನತಕ್ಕಂಥದ್ದು. ಹೆಚ್ಚು ಕಡಿಮೆ 24. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಹೆಚ್ಚು ಕಡಿಮೆ 8 ವರ್ಷ ಬಂದು ಹೋಗೋದು ಇನ್ನೊಂದು ಇರುತ್ತೆ. ಮದುವೆ 16, ಆಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಆಕೆಗೆ ರಾಜನೀತಿ, ಇನ್ನೊಂದು. ಯಾಕಂದ್ರೆ ಮುಂದಕ್ಕೆ ಮಹಾರಾಣಿ ಆಗ್ಬೇಕಾದವಳಲ್ವಾ. ಸೊ ಮಕ್ಕಳನ್ನ ಆಗಲೇ ನೋಡಿ ಒಂದು ನಿಯಮ ಇಡ್ತಿದ್ರು. ರಾಮನಿಗೂ ಕೂಡ ಒಂದು 23-24 ಆದ ಮೇಲೆ ಯುವರಾಜ ಪುಟ್ಟ, ಮಹಾರಾಜ ಪಟ್ಟ ಕಟ್ಟುವಾಗ ಅಲ್ಲಿ ನಡೆದಿತ್ತು. ನನಗ್ ಸಾಕು, ನಾನು ರಿಟೈರ್ಮೆಂಟ್ ತಗೋತೇನೆ, ರಾಮರಿಗೆ ಪಟ್ಟ ಕಟ್ತೇನೆ ಅಂತ. ಜೊತೆಲಿ ಇದ್ರು ಮಕ್ಕಳೇ. ಅಲ್ಲೊಂದು 8-10 ವರ್ಷ, ಆ ನಂತರ ಒಂದು 14 ವರ್ಷ ಕಾಡಲ್ಲಿ ಇದ್ರು. ಬಂದ ಮೇಲೆ 1 ವರ್ಷ, ಆಮೇಲೆ ಇನ್ನೊಂದು 16 ವರ್ಷ. ಆದರೂ ಅಲ್ಲೊಂದು ಅವ್ಯಕ್ತ ಭಗವಂತನ ಪ್ರೀತಿ. RS. ನೀವೆಲ್ಲಿಯೂ ನೋಡಿ ಸೀತಮ್ಮ, ಎಲ್ಲಿಯೂ ನೋಡಿ ರಾಮಯ್ಯ.
ಅಂಥದೊಂದು ಬೆಸ್ಟ್ ಕಾಂಬಿನೇಷನ್ ಆಗತಕ್ಕಂಥದ್ದು ಪೂರ್ವ ಜನ್ಮದ ಫಲ. ರಾಮರನ್ನ ಪಡೆಯಲಿಕ್ಕೆ ಸೀತಮ್ಮನು, ಸೀತಮ್ಮನನ್ನು ಪಡೆಯಲಿಕ್ಕೆ ರಾಮರೂ ಕೂಡ. ಅಂಥದೊಂದು ಮ್ಯಾಜಿಕಲ್ ಮೂಮೆಂಟ್ ಈ 2 ಅಕ್ಷರಗಳ ಜೋಡಣೆಯಲ್ಲಿರುತ್ತೆ. ಹೌದೋ ಅಲ್ವೋ, ನಿಜನೋ ಅಲ್ವೋ, ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ, ನಿಮ್ಮ ಮೆಸೇಜ್ಗಳಿಗೆ, ಹಾಗೂ ನಮ್ಮ ಕಮ್ಯುನಿಟಿಗೂ ಕೂಡ ಕಾಯ್ತಿರ್ತೇನೆ ಅಂತ ಹೇಳ್ತಾ